Welcome to Shri Vagdevi Tarot channel. Here is your future prediction with tarot card guidance. ಈಗ ಬನ್ನಿ, ನಿಮ್ಮ ಆಗಸ್ಟ್ ತಿಂಗಳು ಹೇಗಿದೆ, ಯಾವ ರೀತಿಯ ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ನೋಡೋಣ. ಸೊ ಆಗಸ್ಟ್ ಮಂತ್ ಅಪ್ಡೇಟ್ಸ್ ಏನು ಬರುತ್ತೆ, ಸೊ ಯಾವ ರೀತಿಯ ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು. ಓಕೆ, ನಿಮ್ಮ ಸ್ಟ್ಯಾಂಡರ್ಡನ್ನ ಎಲ್ಲೂ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ಬಾಟಮ್ ಆಫ್ ದ ಡೆಕ್. ಸೊ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಇರಿ, ನಿಮ್ಮ ಯೋಗ್ಯತೆನ ನೀವೇ ಕಡಿಮೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಓಲ್ಡರ್ ಮ್ಯಾನ್, ಸೊ ವಯಸ್ಸಾಗಿರುವಂಥ ವ್ಯಕ್ತಿ ಯಾರೋ ತುಂಬಾ ವೇರಿಯೇಷನ್ ಮಾಡ್ತಾರೆ ನಿಮ್ಮ ಲೈಫನ್ನ ನೆಕ್ಸ್ಟ್ ಮಂತ್, ಐ ಮೀನ್ ಆಗಸ್ಟ್ ಮಂತ್ ಅಲ್ಲಿ ಅನ್ನುವಂಥದ್ದು ಇದೆ. ಆಗಸ್ಟ್ ಮತ್ತೆ ಸೆಪ್ಟೆಂಬರ್ 2 ತಿಂಗಳಲ್ಲಿ ಈ ಒಂದು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಏನೋ ಒಂದು ಎಕ್ಸೈಟಿಂಗ್ ನ್ಯೂಸ್ ಕೂಡ ಬರುತ್ತೆ, ಏನೋ ಒಂದು ವಾರ್ನಿಂಗ್ ಇದೆ, ಬಟ್ ಅದು ಒಂದು ಗುಡ್ ವಾರ್ನಿಂಗ್ ಅನ್ನುವಂಥದ್ದನ್ನ ಹೇಳಬಹುದು. ಒಂದು ಗುಡ್ ಥಿಂಗ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮನೆಯ ಕಿಟಕಿಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಸೊ ಯಾಕೆ ಕಿಟಕಿಗಳು ಇಂಪಾರ್ಟೆಂಟ್ ಅನ್ನೋದು ಗೊತ್ತಿಲ್ಲ, ಅದು ಕೂಡ ಇರಬಹುದು. ಮೇ ಬಿ ಕಿಟಕಿ ಮುಖಾಂತರ ನಿಮ್ಗೆ ಕೆಲವು ಸಂದೇಶಗಳು ಕೇಳಿಸ್ಬಹುದೇನೋ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವು ವಿಚಾರಗಳು ಇನ್ನ ಕ್ಲಿಯರ್ ಆಗಿಲ್ಲ. ಆ ಕ್ಲಿಯರ್ ಆಗದೆ ಇರುವಂತ ವಿಚಾರಗಳಿಗೆ ಕೈ ಹಾಕಕ್ ಹೋಗ್ಬೇಡಿ, ಒಂದಷ್ಟು ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಕಾಡುಗಳು ಪೂರ್ತಿಯಾಗಿ ಜಲಾವೃತ ಆಗ್ಬಿಡುತ್ತೆ ಅನ್ನುವಂಥದ್ದು ಇದೆ. ಕಾಡುಗಳು ಜಲಾವೃತ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸಮಥಿಂಗ್ ಮರನೆಲ್ಲ ಉರುಳಿಸೋದಕ್ಕೆ, ಅಂದ್ರೆ ಮರ ಬಿದ್ದೋಗೋ ಹಾಗೆ ಮಾಡೋದಕ್ಕೆ ಏನೋ ಸಮಥಿಂಗ್ ಏನೋ ಫ್ಲೋಡ್ ಅಲ್ಲಿ ಮಿಕ್ಸ್ ಮಾಡಿ ಹಾಕ್ತಿದ್ದಾರೆ, ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಆ ಹಾರ್ಟ್ ಅಟ್ಯಾಕ್ ವಿಚಾರಗಳು ಇದೆ. ಇಲ್ಲಿ ಒಂದಷ್ಟು ಹೃದಯಾಘಾತ ಆಗಬಹುದು, ಹಾಗಾಗದೇ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಯಾರೋ ನಿಮ್ ಮನ್ಸಿಗೆ ಪದೇ ಪದೇ ನೋವು ಮಾಡ್ತಿದ್ದಾರೆ, ಗೊತ್ತಿದೆ ನಿಮ್ಗೆ ನೋವಾಗುತ್ತೆ ಅಂತ, ಗೊತ್ತಿದ್ರು ಕೂಡ ಪದೇ ಪದೇ ನೋವು ಮಾಡ್ತಿದ್ದಾರೆ ಅಂದ್ರೆ ಇಂಥವ್ರ ಅಗತ್ಯ ಆಗ್ಲಿ ಅವಶ್ಯಕತೆ ಆಗ್ಲಿ ನಿಮ್ಗೆ ಯಾವ್ದು ಇಲ್ಲ. ಸೊ ಇಂಥವ್ರನ್ನ ನಿಮ್ಮ ಜೀವನದಿಂದ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಇದೆರಡು ಕಾರ್ಡು ನಂಗೆ ನೆಗೆಟಿವಿಟಿನ ಹೇಳ್ತಾ ಇದೆ. ಸೊ ಹೆಚ್ಚು ನಿಮ್ಮ ಜೀವನದಲ್ಲಿ ಈಗಾಗ್ಲೇ ಸತ್ತು ಹೋಗಿರೋರು ಯಾರಾದ್ರೂ ನಿಮ್ಮ ದೇಹದಲ್ಲಿ ನಿಮ್ಮ ಜೀವನದಲ್ಲಿ ಇದ್ದು ತೊಂದ್ರೆ ಮಾಡ್ತಿದ್ರೆ ಅವ್ರನ್ನ ರಿಮೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದಷ್ಟು ತಲೆನ ಉಪಯೋಗಿಸಿ ಚಿಟಿಕೆ ಹೊಡೆಯೋದ್ರೊಳಗೆ ನೀವು ಈ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇದಕ್ಕೆ ನೀವೆಲ್ಲೂ ಹೋಗುವಂತ ಅಗತ್ಯ ಇಲ್ಲ. ಸಮಥಿಂಗ್ ಏನೋ ಇದೆ, ನಿಮ್ಮಲ್ಲೇ ಇದೆ, ನಿಮ್ಮ ಮನೆಯಲ್ಲೇ ಇದೆ. ಆ ವಸ್ತುವಿನಿಂದನೇ ಇವ್ರನ್ನ ದೂರ ಮಾಡ್ಕೊಳ್ಬಹುದು, ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ನೋಡಿ ಅದೇ ಒಂದು ಡೇಂಜರ್ ಎನರ್ಜಿ ಇದೆ ಇಲ್ಲಿ. ಸೊ ಒಂದಷ್ಟು ನೆಗೆಟಿವ್ ಎನರ್ಜಿ ಮತ್ತೆ ಒಬ್ಬ ವಯಸ್ಸಾದ ವ್ಯಕ್ತಿ ನಿಮ್ಮನ್ನ ಕೊಲ್ಲುವಂತ ಪ್ರಯತ್ನ, ಅಥವಾ ನಿಮ್ಮ ಒಂದಷ್ಟು ಎಲ್ರಿಗೂ ಅಲ್ಲ, ಇಟ್ಸ್ ಎ ಜನರಲ್ ರೀಡಿಂಗ್, ಹೆದರ್ಸ್ತಾ ಇಲ್ಲ, ಒಂದಷ್ಟು ನಿಮ್ಮನ್ನ ಇಲ್ಲ ಅನ್ಸುವಂತ ಪ್ರಯತ್ನನ ಮಾಡ್ತಿದ್ದಾರೆ. ಇಂಥವ್ರಿಂದ ದೂರನ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ, ಮತ್ತೆ ಇಂಥವ್ರ ವಿರುದ್ಧ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಸೊ ಈ ಸಿಚುವೇಶನ್ ಏನಿದೆ ನಿಮ್ಗೆ ಜಾಸ್ತಿ ಅವೇರ್ನೆಸ್ ನ ಕೊಡ್ತಾ ಇದೆ, ಹುಷಾರಾಗಿರಿ ಅಂತ ಹೇಳ್ತಾ ಇದೆ, ಹುಷಾರಾಗಿರಿ. ಮೇ ಬಿ ಇದೊಂದು ಫೈನಾನ್ಷಿಯಲ್ ಇಶ್ಯೂಗೋಸ್ಕರನೂ ಕೂಡ ಆಗ್ತಾ ಇರಬಹುದು. ಯಾರ ಜೊತೆನಾದ್ರೂ ದುಡ್ಡಿನ ವ್ಯವಹಾರ ಮಾಡಿದ್ರೆ ಸ್ವಲ್ಪ ಹುಷಾರಾಗಿ ಇರಿ, ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ದುಡ್ಡಿಂದು ಏನೋ ಒಂದು ಬಿಗ್ ಪ್ರೈಸ್ ಮನಿ ನಿಮ್ಗೆ ಬರಬಹುದು ಅನ್ನುವಂಥದ್ದು ಇದೆ. ಆ ಪ್ರೈಸ್ ಮನಿ ಬಂದಿದ ತಕ್ಷಣ ನಿಮ್ ಜೀವನದಲ್ಲಿ ನೀವು ಕಷ್ಟ ಪಡ್ತಿದ್ದೆಲ್ಲ ಮುಗ್ದು ಹೋಗ್ಬಿಡ್ಬೋದು. ಒಟ್ಟಿಗೆನೆ ನೀವು ಸೆಟ್ಲ್ ಆಗ್ಬಿಟ್ಟಿದೀನಿ, ನನ್ಗೇನು ಪ್ರಾಬ್ಲಮ್ ಇಲ್ಲ, ನನ್ ಕೆಲಸ ಮಾಡಿದ್ರು ಪರವಾಗಿಲ್ಲ, ಕೆಲಸ ಮಾಡದಿದ್ರು ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಬರ್ತೀರಾ. ಅಂದ್ರೆ ಹೇಗೆ ಅಂದ್ರೆ ಪ್ರತಿ ತಿಂಗಳು ಬಾಡಿಗೆ ಕಟ್ಟು, ದುಡ್ಡು ಕಟ್ಟು,
ರೇಷನಿಗೆ, ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು ಈ ತರ ಏನ್ ಯೋಚನೆ ಮಾಡ್ತಿದ್ರಿ, ಇಟ್ಸ್ ಎ ಜನರಲ್ ರೀಡಿಂಗ್. ಸೊ ಯಾರಿಗ್ ಬೇಕಾದ್ರೂ ಆಗಿರಬಹುದು. ಏನ್ ಯೋಚನೆ ಮಾಡ್ತಿದ್ರಿ ಅಥವಾ ಫೀಸ್ ಕಟ್ಟೋದಕ್ಕೆ ಅಥವಾ ನಿಮ್ಮ ದಿನನಿತ್ಯದ ಅಗತ್ಯಗಳಿಗೂ ಅಥವಾ ಸಾಲ, EMI ಇದಕ್ಕೆಲ್ಲ ಕಷ್ಟಪಟ್ಟಿದ್ದವರಿಗೆ ಅಥವಾ ಕಷ್ಟಪಡ್ತಿದ್ದವರಿಗೆ ಒಂದು ಹ್ಯೂಜ್ ಅಮೌಂಟ್ ಬರುತ್ತೆ. ಏನೋ ನೀವು ತುಂಬಾ ದಿವಸದಿಂದ ಕಾಯ್ತಿದ್ರಿ, ಆಸ್ತಿ ಭಾಗ ಇರ್ಬೋದು, ಆಸ್ತಿ ಮಾರಾಟ ಇರ್ಬೋದು ಅಥವಾ ಸಮಥಿಂಗ್ ಎಲ್ಲಿಂದನೋ ದುಡ್ಡು ಬರೋದಿರ್ಬಹುದು. ಇದೆಲ್ಲ ಬರುತ್ತೆ. ಬಂದಾಗ ನೀವು ಆಯ್ತು ಇವಾಗ ನಾನು ಒಂದು ಜಾಬ್ ಅಂತ ಮಾಡ್ಕೊಂಡು ಇದ್ರೆ ಸಾಕು. ಸೊ ನಂಗೆ ಇನ್ನ ಬಾಡಿಗೆ ಕಟ್ಟೋದಾಗ್ಲಿ ಅಥವಾ ಬೇರೆ ಯಾವುದೇ ಒಂದು ಸಮಸ್ಯೆ ಆಗ್ಲಿ ಇರೋದಿಲ್ಲ ಅನ್ನುವಂತ ನೆಮ್ಮದಿಯ ದಿನಗಳು ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ಇದು ಯೂನಿವರ್ಸ್ ನಿಮ್ಗೆ ಕೊಡ್ತಿರುವಂತ ಗಿಫ್ಟ್ ಇದೆ. ಸೊ ಒಂದು ಬಿಗ್ ಹ್ಯೂಜ್ ಅಮೌಂಟ್ ನೀವು ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ, ಅದೇ ಹುಡ್ಕೊಂಡ್ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಗೋಧಿ ಬೆಳೆಯಿಂದ ಅಥವಾ ಒಂದಷ್ಟು ಸಮಥಿಂಗ್ ಏನೋ ಮತ್ತೆ ಭತ್ತ ಇರ್ಬಹುದು, ಗೋಧಿ ಇರ್ಬಹುದು, ಒಂದು ದೊಡ್ಡ ಹ್ಯೂಜ್ ಆ ಬೆಳೆಯಿಂದ ದೊಡ್ಡ ಅಮೌಂಟ್ ನಿಮ್ಗೆ ಬರುತ್ತೆ. ಆ ಅಮೌಂಟ್ ಬಂದಿದ ತಕ್ಷಣ ನೀವು ಲೈಫ್ ಸೆಟಲ್ ಅನ್ನುವಂಥ ರೀತಿಯಲ್ಲಿ ಸೆಟಲ್ ಆಗ್ಬಿಡ್ತೀರಾ ಅನ್ನುವಂಥದ್ದು ಇದೆ. ಆಮೇಲೆ ನೋ ಮೋರ್ ಬಡತನ, ಇಲ್ಲಿ ಯಾರೋ ರೈತರಿಗೆ ಆ ಥರ ಆಗತ್ತೆ ಅಂತಾನೂ ಇದೆ. ಸೊ ಒಳ್ಳೇದಾಗ್ಲಿ. ಜೊತೆಗೆ ಹೊಸ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಎಲ್ಲೋ ಒಂದು ದೂರದ ಕಾಣದ ಊರಿಗೆ, ಹಳ್ಳಿ ವಾತಾವರಣದಲ್ಲಿ ಇರುವಂಥ ಊರಿಗೆ ಹೋಗ್ತೀರಾ, ಅಲ್ಲಿ ಸೆಟ್ಲ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಅದು ಕೂಡ ನಿಮ್ಗೆ ಹೆಚ್ಚಿನ ಒಂದು ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಮನೆಯ ಸುತ್ತಮುತ್ತ ಏನಾದ್ರೂ ಅನಗತ್ಯ ಗಿಡಗಳು ಇದ್ರೆ ಅದನ್ನೆಲ್ಲ ತೆಗ್ದಿ ಹಾಕಿ ನೀಟಾಗಿ ಇಟ್ಕೊಳ್ಳಿ. ಒಂದು ಸುವಾಸನೆಯುಕ್ತ ಹೂಗಳು ಅಥವಾ ಒಂದು ಪಾಸಿಟಿವ್ ಎನರ್ಜಿ ಬರುವಂತ ಗಿಡಗಳನ್ನ ಅಲ್ಲಿ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಗ್ರೇಟ್ ಹ್ಯಾಪಿನೆಸ್ ನಿಮ್ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ಇಲ್ಲಿ ಆಯ್ಕೆ ನಿಮ್ದು. ನಿಮ್ಗೆ ನೋವು ಮಾಡೋ ಅಂಥವ್ರ ಜೊತೆ ನೀವ್ ಇರ್ತೀರಾ ಅಥವಾ ನಿಮ್ಗೆ ಸಂತೋಷ ಕೊಡೋ ಅಂಥವ್ರು, ನಿಮ್ಗೆ ಖುಷಿ ಆಗುವಂತ ಜನಗಳ ಜೊತೆ ನೀವ್ ಇರ್ತೀರಾ. ಇಟ್ಸ್ ಟೋಟಲಿ ಡಿಪೆಂಡ್ ಆನ್ ಯುವರ್ ಎನರ್ಜಿ. ಸೊ ನಿಮ್ಗೆ ಬಿಟ್ಟಂತ ವಿಚಾರ. ಯೂನಿವರ್ಸ್ ನಿಮ್ಗೆ ಅವಕಾಶ ಕೊಟ್ಟಿದೆ. ಯಾರನ್ನ ಆಯ್ಕೆ ಮಾಡ್ಕೊಳ್ತೀರಾ, ಯಾರ ಜೊತೆ ಇರ್ತೀರಾ, ಇಟ್ಸ್ ಡಿಪೆಂಡ್ ಆನ್ ಯುವರ್ ಎನರ್ಜಿ. ನೀವ್ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಯಾವುದೇ ಒಂದಷ್ಟು ವಿಚಾರಗಳನ್ನ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಹೆಚ್ಚಿನ ಲಾಭ ಅಥವಾ ನಷ್ಟದ ಬಗ್ಗೆ ನಾವು ಹೇಗೆ ಡಿಸೈಡ್ ಮಾಡ್ತೀವೋ ಹಾಗೆ ವ್ಯಕ್ತಿಗಳು ಕೂಡ ಕೆಲವು ಸತಿ ನಮ್ಮನ್ನ ಕೊಲ್ಲೋರ್ ಜೊತೆ ನಮ್ಗೆ ಯಾವುದೇ ಒಂದು ಒಡನಾಟ ಬೇಡ ಅಂತ ಅನ್ಸುತ್ತೆ. ಸೊ ಎಲ್ಲೋ ಒಂದ್ ಕಡೆ ಬೆನ್ನಿಗೆ ಚೂರಿ ಹಾಕ್ತಾರೆ ಅಥವಾ ಏನೋ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ತಿದ್ದಾರೆ ಅಂದ್ರೆ ಇಂಥವ್ರಿಂದ ನಮ್ಮನ್ನ ನಾವು ಅಂಥವ್ರ ಅಗತ್ಯ ನಿಮ್ಗಿಲ್ಲ ಅನ್ನುವಂಥದ್ದು ಇದೆ. ಯಾಕೆ ಇಷ್ಟೊಂದು ಕಷ್ಟ ಆಗ್ತಿದೆ ನಿಮ್ಗೆ ಇದನ್ನ ಹೇಳೋದಕ್ಕೆ ನಂಗೆ ಅಂದ್ರೆ, ಅವರು ನಿಮ್ಗೆ ತುಂಬಾ ಹತ್ತಿರದಲ್ಲಿ ಇದ್ದಾರೆ. ತುಂಬಾ ನಂಬಿಕೆ ಇಟ್ಟಿದ್ದೀರಾ, ತುಂಬಾ ವಿಶ್ವಾಸ ಇಟ್ಟಿದ್ದೀರಾ. ಅವ್ರಿಲ್ಲ ಅಂದ್ರೆ ನಿಮ್ಗೆ ಜೀವನನೇ ಇಲ್ಲ, ಅವ್ರು ಇಲ್ದಿರ ನಿಮ್ ಕೈಲಿ ಆಗೋದೇ ಇಲ್ಲ ಅನ್ನುವಂಥ ಭರವಸೆಯಲ್ಲಿ ಇದ್ದೀರಾ. ಬಟ್ ನಾಟ್ ಲೈಕ್ ದಟ್. ಆ ಥರ ಏನಿಲ್ಲ. ಭಗವಂತ ಸೃಷ್ಟಿ ಮಾಡ್ಬೇಕಾದ್ರೇನೆ ಯಾರ್ಯಾರಿಗೆ ಯಾರ್ಯಾರು ಅನ್ನುವಂಥದ್ದು ಗೊತ್ತಾಗತ್ತೆ. ಸಮಥಿಂಗ್ ಲೈಕ್ ಪಾಸ್ಟ್ ಲೈಫ್ ಎನಿಮಿ ಎನರ್ಜಿ ಇದೆ. ಸೊ ಅದು ಕಟ್ಔಟ್ ಆಗತ್ತೆ ಅನ್ನುವಂಥದ್ದು ಇದೆ ನೋಡಿ. ಕಟ್ಔಟ್ ಆಗತ್ತೆ ಅನ್ನುವಂಥದ್ದು ಇದೆ. ಏಂಜಲ್ ಫೆದರ್ ಇದೆ. ಸೊ ಒಂದು ಸರಿಯಾದ ರೀತಿಯಲ್ಲಿ ನಿರ್ಧಾರನ ತಗೊಳ್ಳಿ. ಸರಿಯಾದ ರೀತಿಯಲ್ಲಿ ಅನಲೈಸ್ ಮಾಡಿ ನಿರ್ಧಾರನ ತಗೊಳ್ಳಿ. ಯೋಚಿಸಿ ನಿರ್ಧಾರನ ತಗೊಳ್ಳಿ. ಯಾರ ಮೇಲೂ ಡಿಪೆಂಡ್ ಆಗಿರಬೇಡಿ. ಅನ್ಡಿಪೆಂಡಬಲ್ ಆಗಿ ಇರಿ. ಯಾರ ಮೇಲೂ ಡಿಪೆಂಡ್ ಆಗಬೇಡಿ ನೀವು ಅನ್ನುವಂಥದ್ದು ಇದೆ. ಅನ್ಡಿಪೆಂಡಬಲ್ ಆಗಿ ಇರಿ. ಇದರಿಂದ ನಿಮ್ಗೆ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಒಂದು ಅರ್ಥ ಮಾಡ್ಕೊಳ್ತೀರಾ. ಏನೋ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಅಗತ್ಯ ಇದೆ. ನೀವು ಬದಲಾಗಬೇಕು ಅಂದ್ರೆ, ನಿಮ್ಮ ಜೀವನದಲ್ಲಿ ಬದಲಾವಣೆ ಬರಬೇಕು ಅಂದ್ರೆ, ನಿಮ್ಮ ಜೀವನಕ್ಕೆ ಒಂದು ಬೆಳಕು ಬೇಕು ಅಂದ್ರೆ ಒಂದಷ್ಟು ಸ್ಪಿರಿಚುವಲ್ ಡೆವಲಪ್ಮೆಂಟ್ ನೀವು ಮಾಡ್ಕೊಳ್ಳೇಬೇಕು. ಫಿಸಿಕಲಿ ಅಥವಾ ಮೆಂಟಲಿ ಇರ್ತೀನಿ ಅಂದ್ರೆ ಆಗಲ್ಲ. ಆಧ್ಯಾತ್ಮಿಕವಾಗೂ ಕೂಡ ಕೆಲವು ಆಯಾಮಗಳನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಾಗ ಅಥವಾ ಅದರ ಆಳ ಅರಿವುಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಖಂಡಿತವಾಗ್ಲೂ ನಿಮ್ ಜೀವನದಲ್ಲಿ ಬೆಳಕು ಬರುತ್ತೆ, ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನ ಹೆಚ್ಚು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಜೀವನನ ನೀವು ಅನ್ನುವಂಥದ್ದು ಇದೆ. ಯಾರಿಗೋಸ್ಕರ ಹುಡುಕಾಟ ಮಾಡ್ತಿದ್ದೀರಾ, ಯಾರಿಗೂ ಹುಡುಕಾಟ ಮಾಡ್ತಿಲ್ಲ ನೀವು. ಎಂಡ್ ಆಫ್ ದಿ ಡೇ ನೀವು ಹುಡುಕ್ತಾ ಇರೋದು ನಿಮ್ಮನ್ನೇ. ನೀವು ಹುಡುಕ್ತಾ ಇರುವಂತ ನೀವು ನಿಮ್ಗೆನೆ ಸಿಕ್ಕಿದಾಗ ಸೊ ನಿಮ್ಮ ಜೀವನ ಬೆಟರ್ ಆಗುತ್ತೆ. ಸೊ ನಿಮ್ಮನ್ನ ನೀವು ಹುಡುಕೊಳ್ಳಿ.
ಹುಡ್ಕೊಂಡಿರುವಂಥ ನಿಮ್ಮನ್ನ ನೀವು ಪಡ್ಕೊಳ್ಳಿ. ಪಡ್ಕೊಂಡಿರುವಂಥ ನಿಮ್ಮನ್ನ ನೀವು ಹೆಚ್ಚು ಎತ್ತರಕ್ಕೆ ನಿಮ್ಮನ್ನ ನೀವು ಬೆಳೆಸ್ಕೊಳ್ಳಿ. ಯಾರೂ ಬರೋದಿಲ್ಲ ಇಲ್ಲಿ. ಸೊ ನಿಮ್ಮನ್ನ ನಿಮ್ಮ ಉಳಿವಿಗಾಗಿ ನೀವು ಪ್ರಯತ್ನ ಪಡಬೇಕು. ನಿಮ್ಮ ಉಳಿವಿಗಾಗಿ ನೀವು ಪ್ರಯತ್ನ ಪಟ್ರೆ ನಿಮ್ಮ ಜೀವನದ ಶೈಲಿ ಮತ್ತೆ ನಿಮ್ಮ ಜೀವನದ ಒಂದಷ್ಟು ಆಧಾರದ ಮೇಲೆ ಇನ್ನೊಂದಷ್ಟು ಜೀವಗಳು ಉಳ್ಕೊಳ್ಳುತ್ತೆ, ಇನ್ನೊಂದಷ್ಟು ಜನರ ಬದುಕು ಹಸನಾಗುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ದಾರಿದೀಪ ನೀವು ಆಗ್ಬೇಕು. ಜೊತೆಗೆ ನಿಮ್ಮ ದಾರಿದೀಪದಿಂದ ಇನ್ನೊಂದಷ್ಟು ಜನರಿಗೂ ಕೂಡ, ಇನ್ನೊಂದಷ್ಟು ಜನರ ಜೀವನಕ್ಕೂ ಕೂಡ ಬೆಳಕಾಗತ್ತೆ ಅನ್ನುವಂಥದ್ದು ಇದೆ. ಆ ಜಗಜ್ಜಗನಿ ಜಗನ್ಮಾತೆ ನಿಮ್ಗೆ ಒಂದು ಹೊಸ ಅಧಿಕಾರನ ಕೊಡೋದಕ್ಕೆ ಕಾಯ್ತಾ ಇದ್ದಾಳೆ. ಆ ಅಧಿಕಾರ ಕೊಟ್ಟಾಗ ತಿರಸ್ಕಾರ ಮಾಡ್ದಿರಾ ಆ ಅಧಿಕಾರನ ಒಪ್ಕೊಳ್ಳಿ. ಖಂಡಿತವಾಗ್ಲೂ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೂನ್ ಮಂತ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಜೂನ್ ಮಂತ್ ಅಲ್ಲಿ ಎಲ್ಲ ಕೈ ಚೆಲ್ಲಿ ಹೋಯ್ತು, ನನ್ನ ಕೈಯಿಂದ ಎಲ್ಲ ಹೊರಟೋಯ್ತು, ಇನ್ನೇನು ಇಲ್ಲ ನನ್ನ ಕೈಯಲ್ಲಿ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಆ ಥರ ಏನೂ ಇಲ್ಲ. ಜೂನ್ ಮಂತ್ ಅಲ್ಲಿ ಏನೇನ್ ಕಳ್ಕೊಂಡಿದ್ದೀರೋ ಎಲ್ಲವೂ ಕೂಡ ರಿಟರ್ನ್ ಬ್ಯಾಕ್ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಅಹಂಕಾರ ನಿಮ್ಮನ್ನ ತಿಂದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಸೌಂದರ್ಯನೇ ನಿಮ್ಗೆ ಮುಳು ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ತುಂಬಾ ಸೌಂದರ್ಯ ಚೆನ್ನಾಗಿರ್ಬೇಕು ಅಂತ ಏನೇನೋ ಮಾಡ್ಕೊಳಕ್ ಹೋಗಿ ಅದು ನಿಮ್ಗೇನೆ ತೊಂದ್ರೆ ಕೊಡುತ್ತೆ, ಮುಳ್ಳಾಗತ್ತೆ ಅಂತ ಇದೆ ಇಲ್ಲಿ. ಬಟ್ ಆ ತರ ಏನು ಮಾಡ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಇದು ಎಲ್ಲರಿಗೂ ಅಲ್ಲ, ಎಲ್ರೂ ಆ ಥರದ ಹಿಂದೆ ಬಿದ್ದಿಲ್ಲ. ಬಟ್ ಕೆಲವರು ಈ ತರದ ಪ್ರಯತ್ನಗಳು ತೊಂದ್ರೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಸೆಲ್ಫ್ ಕಾನ್ಫಿಡೆಂಟ್ ಅಲ್ಲಿ ಇರಿ ಅನ್ನುವಂಥದ್ದು. ನಿಮ್ಮ ಟ್ರೂ ಕಲರ್ ಏನು ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಬೇಸಿಸ್ ಇಂದ ಮತ್ತೆ ಶುರು ಮಾಡಿ ಅನ್ನುವಂಥದ್ದು ಇದೆ. ಸೊ ಕೆಲವು ನಮ್ಮ ಜೀವನದಿಂದ ದೂರ ಆಗುವಂತ ಸಮಯ ಸಂದರ್ಭ ಬಂದಿದೆ ಅನ್ನುವಂಥದ್ದು ಇದೆ. ಕೆಲವು ಅಂತ್ಯ ಆಗತ್ತೆ, ಹಣ್ಣೆಲೆ ಉದುರೋಗುವಂತ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ಸೊ ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ. ಯಾರೋ ದೊಡ್ಡದಾಗಿ ನಿಟ್ಟುಸಿರು ಬಿಡ್ತಾವ್ರೆ ಅನ್ನಿಸ್ತಾ ಇದೆ. ಇದರಿಂದ ಒಳ್ಳೇದಾಗತ್ತೆ. ಮತ್ತೆ ಅವ್ರು ಹೋದ್ಮೇಲೆ ಮತ್ತೆ ಹೊಸದಾಗಿ ಫಸ್ಟ್ ಇಂದ ಎಲ್ಲ ನೀಟಾಗಿ ಶುರು ಮಾಡ್ಬೇಕಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕ್ಯಾಂಡಲ್ ಇದೆ ಇಲ್ಲಿ. ಸೊ ಒಂದಷ್ಟು ಆಗ್ಲೇ ಹೇಳ್ದಂಗೆ ದೀಪಜ್ಯೋತಿ ನಮಸ್ತುಭ್ಯಂ ಶತ್ರು ಬುದ್ಧಿ ವಿನಾಶಾಯ ಅನ್ನುವಂಥ ರೀತಿಯಲ್ಲಿ ದೀಪದ ಆರಾಧನೆಯಲ್ಲಿ ಒಂದಷ್ಟು ಬೆಳಕು ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಯಾರ್ದೋ ಮನೇಲಿ ಕರೆಂಟ್ ಹೋಗಿರ್ಬಹುದು, ಯೋಚನೆ ಮಾಡಬೇಡಿ. ಸೊ ಏನೋ ಒಂದು ದೀಪದ ಮುಖೇನ ಅಥವಾ ಕ್ಯಾಂಡಲ್ ಮುಖೇನ ಒಂದಷ್ಟು ಸದ್ಯದ ಜ್ಯೋತಿ ಬೆಳಗಿಸುವಂತ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ಚಿಂತೆ ಮಾಡಬೇಡಿ. ನಿಮ್ಮನೆಯ ದೀಪನ ಆರಿಸಿರೋರಿಗೆ ಇಡೀ ಆ ಯಾರು ಆರಿಸಿದ್ರು ಆ ಇಡೀ ಊರೇ ಅದರ ಕಷ್ಟನ ಅನುಭವಿಸುತ್ತೆ ಮುಂದಿನ ದಿನಗಳಲ್ಲಿ. ಯಾರಿಗೂ ಇಲ್ದಿರೋ ಹಾಗಾಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಪ್ರಶ್ನೆ ಹಾಕಿಸ್ದಾಗ ಯಾರ ಮನೆಯ ದೀಪ ಕಿತ್ರೋ ಆ ಮನೆಯಿಂದ ನಿಮ್ಗೆ ತೊಂದ್ರೆ, ಆ ಮನೆಗೆ ದೀಪ ಇಲ್ದೇ ಇರೋ ಹಾಗೆ ಮಾಡಿದಕ್ಕೆ ನಿಮ್ಗೆ ಈ ಒಂದು ಸಮಸ್ಯೆ ಬಂದಿದೆ. ಆ ಮನೆಯ ದೀಪನ ಹಾಕಿ ಕೊಡಿ, ಮಿಕ್ಕಿದೆಲ್ಲ ಬರುತ್ತೆ ನಿಮ್ಗೆ ವಾಪಸ್ ಅಂತ ಬರುತ್ತೆ. ಇದು ಎಲ್ಲಿ ಏನು ಅಂತ ಗೊತ್ತಿಲ್ಲ, ಬಟ್ ಈ ಥರದ್ದಿದೆ. ನೀವೇನಾದ್ರೂ ಆ ಥರ ನಿಮ್ಮಿಂದ ಯಾರ ಮನೆನಾದ್ರೂ ಕತ್ತಲ್ ಮಾಡುವಂಥದ್ದು, ಬರಿದ್ ಮಾಡುವಂಥದ್ದು ಮಾಡಿದ್ರೆ ಪ್ರಾಯಶ್ಚಿತ್ತದಿಂದ ಏನು ಪ್ರಾಣ ವಾಪಸ್ ಬರೋದಿಲ್ಲ. ಆದ್ರೂ ಕೂಡ ನಿಮ್ಮ ಇಚ್ಛೆಗೆ ಬಿಟ್ಟಂತ ರೀತಿಯಲ್ಲಿ ನೀವು ಅದೇನ್ ಬದಲಾವಣೆ ಮಾಡ್ಕೊಳ್ತಿರೋ ಮಾಡ್ಬಹುದು. ಅಥವಾ ಇನ್ ಮುಂದಕ್ಕೆ ಈ ತರ ತೊಂದರೆ ಮಾಡುವಂತ ಉದ್ದೇಶ ಇದ್ರೆ ಆ ಉದ್ದೇಶನ ಅಲ್ಲೇ ಕೈ ಬಿಟ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗ್ಲಿ ನಿಮ್ಗೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ಒಳ್ಳೆಯ ಬದಲಾವಣೆನ ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಜಾಬ್ ರಿಲೇಟೆಡ್ ಕೂಡ ಹೆಚ್ಚಿನ ಯಶಸ್ಸು ಬರುವಂಥದ್ದು, ಹೊಸ ಜಾಬ್ ಕೂಡ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಹೊಸ ಜಾಬ್ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಹೊಸ ಕೆರಿಯರ್, ಹೊಸ ಜಾಬ್ ಶುರು ಮಾಡ್ಕೊಳ್ತೀರಾ. ಹೊಸ ಶಾಪ್ ಕೂಡ ಓಪನ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಆ ಶಾಪ್ ಕೀ ಓನರ್ ಸಮಥಿಂಗ್ ಏನೋ ಓನರ್ ನೀವೇ ಆಗ್ತೀರಾ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಸಮಥಿಂಗ್ ಏನೋ ಪಿಲ್ಲೋ ಅಂಡ್ ಮಿರರ್ ತರ ಎನರ್ಜಿ ಇದೆ. ಸೊ ಸಮಥಿಂಗ್ ಐ ಡೋಂಟ್ ನೋ ವಾಟ್ ಇಟ್ ವಾಸ್.
ಒಂದ್ ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ಳಿ. ನಿಮ್ಮಿಂದನೇ ಊರಿಗೆಲ್ಲ ಬೆಳಕಾಗಲ್ಲ. ಸೊ ನಿಮ್ಮಿಂದನೇ ಊರಿಗೆ ಬೆಳಕಾಗ್ತಿದೆ ಅನ್ನುವಂಥ ಭ್ರಮೆ ನಿಮ್ಗೆ ಬೇಡ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಅವೇರ್‌ನೆಸ್ ಇದೆ, ಎಚ್ಚರಿಕೆ ಇರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮನೇಲಿ ಏನೇನ್ ಆಗ್ತಾ ಇದೆ, ಏನೇನ್ ಹೋಗ್ತಿದೆ ಇದರ ಒಂದು ವಿಚಾರಗಳನ್ನ ಸರಿಯಾಗಿ ತಿಳ್ಕೊಳ್ಳುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನೆ ಅದು ನೀವು ಇವಾಗ ಇಲ್ಲಿದ್ದಿ ನೀವು ಬೇರೆ ಕಡೆ ನಿಮ್ಮ ಮನೆ ಇರ್ಬೋದು, ಅಥವಾ ಊರಲ್ಲಿ ನಿಮ್ಮ ಮನೆ ಇರ್ಬೋದು, ಅಥವಾ ನಿಮ್ಮ ಮನೆನ ರೆಂಟ್ ಕೊಟ್ಟಿರ್ಬೋದು, ಅಥವಾ ಲೀಸಿಗೆ ಕೊಟ್ಟಿರ್ಬೋದು, ಅಥವಾ ನಿಮ್ಮ ಪ್ರಾಪರ್ಟೀಸ್ ಬೇರೆ ಬೇರೆ ಕಡೆ ಇರಬಹುದು. ಅಲ್ಲೆಲ್ಲ ಏನ್ ನಡೀತಾ ಇದೆ, ನಿಮ್ಮ ಜಾಗ ಸುರಕ್ಷಿತವಾಗಿದೆಯಾ, ಇದ್ರ ಬಗ್ಗೆ ಒಂಚೂರು ಗಮನನ ಇಟ್ಕೊಂಡಿರಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವೆಕೇಶನ್ ಹೋಗ್ತೀರಾ ಅನ್ನುವಂಥದ್ದು ಇದೆ. ಫಿಸಿಕಲಿ ಮೆಂಟಲಿ ಕೂಡ ನಿಮ್ಗೆ ರಿಲ್ಯಾಕ್ಸ್ ಬೇಕು, ಹಾಗಾಗಿ ನೀವು ವೆಕೇಶನ್ ಹೋಗಿ ಬಂದ್ರೆ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ವೆಕೇಶನಿಗೆ ಹೋಗಿ ಬನ್ನಿ ಅನ್ನುವಂಥದ್ದು ಇದೆ. ಕೆಲವು ಕಡೆ ಸ್ವಲ್ಪ ಮಲ್ಕೊಂಡಿದ್ದಾಗ ಎದ್ದಿ ಹೋಗಿ ಎಲ್ಲೋ ಪ್ರಾಣ ಕಳ್ಕೊಳ್ಳುವಂತ ಪ್ರಯತ್ನನ ಯಾರೋ ಮೂರ್ಖರು ಮಾಡ್ತಾರೆ. ಹಾಗೆ ಮಾಡ್ದಿರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ವೆಕೇಶನ್‌ಗೆ ಹೋಗಿದ್ದಾಗ ಆ ಮ್ ಹೇಗಿದೆ ಅಂದ್ರೆ ಪ್ರೆಗ್ನೆಂಟ್ ಲೇಡಿ ವೆಕೇಶನ್‌ಗೆ ಹೋದಾಗ ಅವರಿಗೆ ಅಲ್ಲೇ ಪಾಪು ಆಗ್ಬಿಡ್ಬಹುದು ಅಥವಾ ಮಿಸ್‌ಕ್ಯಾರೇಜ್ ಆಗ್ಬಹುದು. ಈ ತರ ಇದೆ. ಸೊ ಮೇಕ್ ಶ್ಯೂರ್ ಪ್ರೆಗ್ನೆಂಟ್ ಇರೋರು ಯಾರು ವೆಕೇಶನ್ ಹೋಗ್ಬೇಡಿ. ಸದ್ಯದ ಪರಿಸ್ಥಿತಿಲಂತೂ ಹೋಗಕ್ ಹೋಗ್ಬೇಡಿ. ಹೊರಗ್ ಬರ್ಬೇಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಆಗಸ್ಟ್ ಮಂತ್ ಅಲ್ಲಿ ಗ್ರಹಣಗಳು ಇದೆ. ಸೊ ಗ್ರಹಣ ಭಾರತದಲ್ಲಿ ಇಲ್ಲ ಅಂತಾರೆ. ಆದ್ರೂ ಕೂಡ ಒಂದೇ ಸೂರ್ಯ ಒಂದೇ ಚಂದ್ರ ಅಲ್ವಾ, ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಮನೇಲೇ ಇದ್ರೆ ಬೆಟರ್ ಇದೆ ಪ್ರೆಗ್ನೆಂಟ್ ಲೇಡಿರು. ಸಾರಿ ಪ್ರೆಗ್ನೆಂಟ್ ಬಾಯ್ಸ್ ಇದ್ರೂನು ಜೆಂಟ್ಸ್ ಇದ್ರೂನು ಮನೇಲೇ ಇರಿ. ಯಾಹ್! ಸೊ ಸದ್ಯಕ್ಕೆ ಒಂದಷ್ಟು ಚಂಡಮಾರುತ ಬರುವಂಥದ್ದು ಕೂಡ ಇದೆ. ಗುಡುಗು, ಸಿಡಿಲು, ಮಿಂಚು, ಮಳೆಗಳ ಆರ್ಭಟಗಳು ಕೂಡ ಜೋರಾಗಿ ಇರುತ್ತೆ. ಹಬ್ಬ ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋಷ್ಟು ಮಳೆಗಳು ಬರುವಂತ ಸಾಧ್ಯತೆಗಳು ಇದೆ. ಸೊ ಹಬ್ಬದ ಪ್ರಿಪರೇಷನ್ ಏನಾದ್ರೂ ಇದ್ರೆ ಆಲ್ಮೋಸ್ಟ್ ಬೇಗ ಮಾಡಿ ಇಟ್ಕೊಂಬಿಡಿ ಅನ್ನುವಂಥದ್ದೇ ಇದೆ. ಸೊ ನಂಗನ್ಸೋ ಪ್ರಕಾರ ಆ 21ಕ್ಕೆ ಹಬ್ಬ ಮಾಡೋದು ತುಂಬಾ ಚೆನ್ನಾಗಿದೆ. 21ಕ್ಕೆ ಮಾಡೋದಾದ್ರೆ ಆ ನೀವು ಆಲ್ಮೋಸ್ಟ್ 18ಕ್ಕೆ 17ಕ್ಕೇನೆ ಎಲ್ಲ ತಂದಿಟ್ಕೊಂಬಿಡಿ. 20, 21, 22 ಎಲ್ಲ ತುಂಬಾ ತುಂಬಾ ಮನೆ ಬಿಟ್ಟು ಆಚೆನೆ ಹೋಗಕ್ಕಾಗದೆ ಇರೋಷ್ಟು ಸಮಸ್ಯೆಗಳಾಗಬಹುದು. ಸೊ ಬಿ ಕೇರ್‌ಫುಲ್ ಅನ್ನುವಂಥದ್ದು ಇದೆ. ಸೊ ಮೇ ಬಿ ಇದು ಬರೀ ಆಗಸ್ಟ್ ತಿಂಗಳಿಗೆ ಅಂತ ಅಲ್ಲ. ಸೊ ಅಪ್‌ಕಮಿಂಗ್ ಡೇಸ್ ಅಲ್ಲೂ ಇದೆ. ನಂಗೆ ಇದು ನೆಕ್ಸ್ಟ್ ಇಯರ್ ಫೆಬ್ರವರಿಲೂ ಸೇಮ್ ಎನರ್ಜಿ ಇದೆ. ಮತ್ತೆ ಸೇಮ್ ಅದೇ ತರ ವೈಬ್ ಬರ್ತಾ ಇದೆ. ಮತ್ತೆ ಇದು ನವೆಂಬರ್ ಅಲ್ಲಿ, ಅಕ್ಟೋಬರ್ ಅಲ್ಲಿ ಗೌರಿ ಹಬ್ಬದಲ್ಲೂ ಸೇಮ್ ಎನರ್ಜಿ ಇದೆ. ಜೊತೆಗೆ ವಾರಣಾಸಿ ಏನಿದೆ ಅಲ್ಲೂ ಕೂಡ ಮಳೆ, ಗುಡುಗು, ಸಿಡಿಲು, ಆರ್ಭಟದಿಂದ ಕಾಶಿ ವಿಶ್ವನಾಥನ ಮಂದಿರದಲ್ಲಿ ಪೂರ್ತಿ ವಿಶ್ವನಾಥನೇ ಮುಳುಗುವಷ್ಟು ನೀರು ಹೋಗುತ್ತೆ ಅಲ್ಲಿವರೆಗೂ ಅಂತ ಇದೆ. ಇಟ್ಸ್ ನಾಟ್ ಟುಡೇ ಅಂದ್ರೆ ಆ ಕ್ಷಣದ ಎನರ್ಜಿ ಅಲ್ಲ ಇದು. ಇದು ಎಕ್ಸ್ಟೆಂಡೆಡ್ ಎನರ್ಜಿ ಇದೆ. ಓಕೆ. ಸೊ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಕೋಪದಿಂದ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತೀರಾ. ಸೊ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಆಮೇಲೆ ಕೋಪದಲ್ಲಿ ಎಲ್ಲ ಮಾತಾಡಿ ಮಾಡ್ಬಿಟ್ಟು ಆಮೇಲೆ ಸಾರಿ ಹೇಳಿದ್ರೆ ಅದ್ಯಾವುದು ಆಗೋದಿಲ್ಲ ಅನ್ನುವಂಥದ್ದು ಇದೆ. ಹಾಗಾಗಿ ನೀವು ಕೋಪಕ್ಕೆ ನಿಮ್ಮ ಜೀವನನ ಬಲಿ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಹಿಡನ್ ಸೀಕ್ರೆಟ್, ಒಂದಷ್ಟು ನೆಗೆಟಿವಿಟಿ, ಬ್ಲಾಕ್ ಮ್ಯಾಜಿಕ್ ಎನರ್ಜಿ ನಿಮ್ಮ ಜೀವನದಲ್ಲಿ ತೊಂದರೆನ ಕೊಡ್ತಿದ್ದಾರೆ. ಇಂಥವ್ರ ಬಗ್ಗೆ ಕೂಡ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಇದೆ. ಸೊ ರಿಯೂನಿಯನ್ ಆಗುವಂಥದ್ದು ತುಂಬಾ ಇದೆ. ಸೊ ನಿಮ್ಮಿಷ್ಟ. ಅವ್ರು ಬಂದಾಗ ನೀವು ಅವರಿಗೆ ಎಸ್ ಅಂತೀರೋ, ನೋ ಅಂತೀರೋ ನಿಮಗ್ ಬಿಟ್ಟಿದ್ದು. ನನ್ ಪ್ರಕಾರ ಎಕ್ಸ್ ಎನರ್ಜಿನ ಡ್ರಾಪ್ ಮಾಡಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದೊಳ್ಳೆ ಗೈಡೆನ್ಸ್ ಕೂಡ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೆಪ್ಟೆಂಬರ್ ಮಂತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಕೆಲವ್ರಿಗೆ ಅಕ್ಟೋಬರ್ ಮಂತ್ ಕೂಡ ಆಗಿರಬಹುದು. ಸೊ ಇನ್ನ ಕೆಲವರಿಗೆ ಜನವರಿ ಕೂಡ ಇಂಪಾರ್ಟೆಂಟ್ ಆಗಿರಬಹುದು. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ. ಏನ್ ಗುಡ್ ನ್ಯೂಸ್ ನಿಮ್ಗೆ ಅಪ್‌ಕಮಿಂಗ್ ಡೇಸ್ ಅಲ್ಲಿ ಬರಬಹುದು.
ನೋಡೋಣ. ಸೊ ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ಯಾರು ಯಾವ್ದು ಬೇಕಾದ್ರೂ ಆಯ್ಕೆ ಮಾಡಿ. ನಂಗೆ 3 ಬೇಡ, ನಂಗೆ ಇನ್ನೊಂದು ಬೇಕು ಅಂತ ಕೇಳ್ತಿದ್ದಾರೆ. ಸೊ ಯಾರೋ ಈ 3ನು ಬೇಡ ಅಂತ ಇರೋರಿಗೆ ಮಾತ್ರ ಒಂದು ಗುಡ್ ನ್ಯೂಸ್ ಕೂಡ ಕೇಳ್ತೀರಾ. ಇದು ಹಾಗೆ ಯಾವ್ದನ್ನು ಆಯ್ಕೆ ಮಾಡ್ಕೊಳ್ದಿರ ಕೆಲವರು ಸುಮ್ನೆ ಕೂತಿರ್ತಾರೆ. ಅವ್ರ ಎನರ್ಜಿ ಬರ್ತಿದೆ ಅವ್ರಿಗೆ ಮಾತ್ರ. 1 2 3 ಇದು ನನ್ ಆಫ್ ದ ನಂಬರ್. ಓಕೆ, ಹ್ಯಾಪಿನೆಸ್ ಬರ್ತಾ ಇದೆ. ಏಪ್ರಿಲ್ ಮಂತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಏಪ್ರಿಲ್ ಮಂತ್ ಅಷ್ಟರಲ್ಲಿ ಜೀವನದಲ್ಲಿ ತುಂಬಾ ಖುಷಿಗಳು ಇರುತ್ತೆ. ಜೊತೆಗೆ ನೀವು ಕೇಳ್ತಿರುವಂತ ಮುಕ್ತಿ ಕೂಡ ನಿಮ್ಗೆ ಸಿಗತ್ತೆ. ಆರೆಂಜ್ ಮತ್ತೆ ಆಪಲ್ ಇಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಇರಬಹುದು, ಹುಷಾರಾಗಿ ಇರಿ. ಸೊ ಯು ಗಾಟ್ ದ ಎನರ್ಜಿ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಈ ಮೂರಲ್ಲಿ ಯಾವ್ದನ್ನು ಬೇಕಾದ್ರೂ ಆಯ್ಕೆ ಮಾಡಿ, 3 ಬೇಕಾದ್ರೂ ಆಯ್ಕೆ ಮಾಡಿ. ಮೊದಲನೇದು ಮ್ಯಾರೇಜ್, ಕಂಗ್ರ್ಯಾಚುಲೇಷನ್. ಮ್ಯಾರೇಜ್ ಬರ್ತಾ ಇದೆ, ಮ್ಯಾರೇಜ್ ಆಗಿ ಅಂತ ಇದೆ. ಎರಡನೇದು ಲವ್ ಬರ್ತಾ ಇದೆ, ಪ್ರೀತಿ. ಮ್ಯಾರೇಜ್ ಆಗಿ ಪ್ರೀತಿ ಇಲ್ಲ ಅಂದ್ರೆ ಪ್ರೀತಿ ಬರ್ತಾ ಇದೆ. ಸಿಂಗಲ್ ಆಗಿದ್ದು ಪ್ರೀತಿ ಸಿಕ್ಕಿಲ್ಲ ಅಂದ್ರೆ ಆ ಪ್ರೀತಿ ಬರ್ತಾ ಇದೆ. ಮ್ಯಾರೇಜ್ ಆಗಿ ಮಗುವಿನ ಪ್ರೀತಿ ಇಲ್ಲ ಅಂದ್ರೆ ಆ ಪ್ರೀತಿ ಕೂಡ ಬರ್ತಾ ಇದೆ. ಒಟ್ನಲ್ಲಿ ನೀವೇನ್ ಇಷ್ಟಪಡ್ತೀರೋ ಅದು ನಿಮ್ ಜೀವನಕ್ಕೆ ಬರ್ತಾ ಇದೆ. ಮೂರನೇದು ಸಕ್ಸಸ್, ಸ್ಟಾರ್ಡಮ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಎಂಜಾಯ್ ದ ಸ್ಟಾರ್ಡಮ್. ಒಳ್ಳೇದಾಗ್ಲಿ. ಇದಿಷ್ಟು ನಿಮ್ಗೆ ಬಂದಂತ ಮುಂಬರುವ ದಿನಗಳಲ್ಲಿ ಬರ್ತಿರುವಂತ ಸಿಹಿ ಸುದ್ದಿ, ಎಚ್ಚರಿಕೆಯ ಸುದ್ದಿ, ವಾಟ್ ಎವರ್ ವಾರ್ನಿಂಗ್ ಆರ್ ಹೋಪ್ ನಿಮ್ಗೆ ಬೇಕಿತ್ತು ಅದೆಲ್ಲವೂ ಕೂಡ ಇದೆ ಇದರಲ್ಲಿ. ನನ್ನ ರೀಡಿಂಗ್ ಇಂದ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗಕ್ಕೆ ಬರ್ತಿದೆ ಅಂತ ನಂಬಿದ್ದೀನಿ. ನಿಮ್ಮೆಲ್ಲರ ಕೃಪಾಶೀರ್ವಾದ ಹೀಗೆ ಇರಲಿ. ಗುರುಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಮತ್ತೆ ಇವತ್ತು ರಾತ್ರಿಯಿಂದಾನೇ ಹುಣ್ಣಿಮೆ ಶುರು ಆಗತ್ತೆ. ಸೊ ಪೂರ್ತಿ ಹುಣ್ಣಿಮೆ ರಾತ್ರಿಗೆ ಇವತ್ತಿರುತ್ತೆ. ಹಾಗಾಗಿ ಇವತ್ತು ಸಂಜೆ ಗುರು ಪೌರ್ಣಿಮೆನ ಅಥವಾ ಇವತ್ತು ರಾತ್ರಿ ಚಂದ್ರನಿಗೆ ಒಂದು ಪೌರ್ಣಿಮೆಗೆ ವಿಶೇಷವಾದಂತ ಒಂದು ದೀಪನ ಹಚ್ಚಿ ಕೃತಜ್ಞತೆಗೆ ನಮ್ಮೆಲ್ಲರ ಜೀವನನ ಶಾಂತವಾಗಿ ಇಡು, ನಿನ್ನ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಳ್ಳಿ. ಒಂದು ಸಿಹಿನ ಇಟ್ಬಿಟ್ಟು ಒಂದು ದೀಪನ ಹಚ್ಚಿ ಚಂದ್ರನಿಗೋಸ್ಕರ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಎಸ್ಪೆಷಲಿ ಯಾರಾದ್ರೂ ತಾಯಿ ಇದ್ರೆ, ತಾಯಿಯೇ ಮೊದಲ ಗುರು ಅಲ್ವಾ. ಸೊ ಹಾಗಾಗಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಮ್ಮ ನೀನೇ ನನ್ನ ಗುರು, ಸೊ ನಿನ್ನ ಆಶೀರ್ವಾದ ಇರ್ಲಿ ಅಂತ. ಸೊ ಜಗತ್ತಿನ ಎಲ್ಲ ತಾಯಂದಿರಿಗೂ, ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಗುರುಗಳಿಗೂ, ಸೊ ನನ್ನ ಆರಾಧ್ಯ ಗುರುವಾದ ಗಣೇಶನಿಗೂ, ಶ್ರೀ ಕೃಷ್ಣನಿಗೂ, ಕೃಷ್ಣಂ ವಂದೇ ಜಗದ್ಗುರು ಅಂತ ಹೇಳ್ತಾ ದಕ್ಷಿಣಾಮೂರ್ತಿಯ ಪಾದಾರವಿಂದಕ್ಕೆ ನಮಸ್ಕಾರನ ಮಾಡ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ವಾಗ್ದೇವಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಕೂಡ ಹೇಳ್ತೀನಿ. ನನ್ನ ಪಾಲಿಗೆ ವಾಗ್ದೇವಿನೇ ಗುರು. ಸೊ ಹಾಗಾಗಿ ವಾಗ್ದೇವಿನೇ ನಂಗೆ, ಅದಕ್ಕೆ ವಾಗ್ದೇವಿ ಹೆಸರು ಇಟ್ಟಿದ್ದು ನನ್ನ ಚಾನಲ್ಗೆ. ಸೊ ಹಾಗಾಗಿ ವಾಗ್ದೇವಿಯತ್ತಿಗೆ ಜೈವಾಗ್ಲಿ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.